ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನೆಲ್ಲ ಆಗುತ್ತೆ ನನ್ನ ದಿನಚರಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಬೆಳಿಗ್ಗೆ ಅಡುಗೆ ಮನೆ ಕಿಚನ್ ಬಂದು ಸ್ವಲ್ಪ ನೆನೆದ ಇಡ್ಲಿ ಇಟ್ಟಿತ್ತು, ಇಡ್ಲಿ ಮಾಡಿದ್ದೀನಿ. ಮತ್ತು ಸ್ಪೈಸಿ ಚಟ್ನಿ, ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ, ಕಾಯಿ ಚಟ್ನಿ ಮಾಡಿಟ್ಟಿದ್ದೀನಿ. ಮತ್ತು ಹಾಗೆ ಇವತ್ತು ಭಾನುವಾರ ಅಲ್ವಾ, ಇವತ್ತು ಭಾನುವಾರ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಹಾಗೆ ಕಿಚನಲ್ಲಿ ಸ್ವಲ್ಪ ಪಾತ್ರೆ ಆಯಿತು. ಸರಿ ಸರಿ ಆಯ್ತು. ಹಾಗೆ ಇವತ್ತೆಲ್ಲ ಏನೆಲ್ಲ ಆಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ನೋಡೋಣ. ನೋಡಿ, ಬೆಳಿಗ್ಗೆನೇ ಮಳೆ ಇಟ್ಕೊಂಡಿತ್ತು, ಇವಾಗ ಬಿಸಿಲು ಕಾಣ್ತಾ ಇದೆ. ನೋಡೋಣ, ಬಿಸಿಲಿದ್ರೆ ಸಾಕು. ಆಚೆ ನಾನು ಆಡ್ಮರಿಗೆ ಅಂದ್ಬಿಟ್ಟು ಸೊಪ್ಪು ಡೈಲಿ ಕಡ್ದಾಕ್ತಿದ್ನಲ್ಲ, ಆ ಗಿಡನ ಪಕ್ಕದ ಮನೆ ಸೀಟದ ಮೇಲೆಲ್ಲ ತುಂಬಾ ಉದುರಿ ಗಲೀಜಾಗಿತ್ತು. ಅಲ್ಲಿ ನೋಡ್ತಾ ಇರ್ಬೋದು ಸೀಟು. ಹಾಗಾಗಿ ಪಕ್ಕದ ಮನೆಯವರು ಆ ಕಡೆ ಅವ್ರ ಸೈಡ್ ಇರೋಂಥದ್ದೆಲ್ಲನೂ ಕಟ್ ಮಾಡಿ ಹಾಕಿದ್ರಂತೆ. ಹಾಗಾಗಿ ಮಮ್ಮಿ ಆಡ್ಮರಿ ತೊಗೊಂಡೋಗಿ ಹಾಕಿ ಅಂತ ಹೇಳ್ದೆ. ಹಾಗಾಗಿ ಆಡ್ಮರಿಗೆಲ್ಲ ತೊಗೊಂಡೋಗಿ ಹಾಕ್ಬಿಟ್ಟು ಬಂದು ಇವಾಗ ತಿಂಡಿ ಮಾಡಿದ್ನಲ್ಲ, ಇಡ್ಲಿ ಚಟ್ನಿ ಹಾಕ್ಕೊಂಡು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಕೆಲಸ ಇದೆ. ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟು ನಮ್ಮ ಮನೇಲಿ ಬಂದು ಇಡ್ಲಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೀನಿ. ಹೋಗಿ ಆಡ್ಮರಿಗೆಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿ ಸೊಪ್ಪು ಕಟ್ಟಿ ನೀರು ಕಟ್ಟಿ ಎಲ್ಲ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ಬಂದೆ. ಇವಾಗ ತಿಂಡಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಹಾಗೆ ಕೂತ್ಕೊಂಡಿದ್ದಾರೆ ಮೊಬೈಲ್ ವಾಚ್ ಮಾಡ್ತಾ, ಅವರು ಕೂಡ ತಿಂತಾರೆ. ಮತ್ತು ನೋಡ್ತಾ ಇರ್ಬೋದು ಆಡ್ಮರಿ ಹಗ್ಗದ ಸಮೇತ ಕಿತ್ತಾಕೊಂಡು ಬಂದು ಹಾಗೆ ಮನೆ ಮುಂಭಾಗ ಮೇಯ್ತಾ ಇದೆ. ಸರಿ ಮೇಯ್ಲಿ ಅಂತ ಅಂದ್ಬಿಟ್ಟು ನೋಡಿದೆ. ಸರಿ ಅದಕ್ಕೂ ತಿರ್ಗಾಡ್ದಂಗೆ ಆಗುತ್ತೆ, ಕಟ್ಟಾಕುತ್ತೆ, ಒಂದೇ ಹತ್ರ ಇರುತ್ತಲ್ವ, ಹಾಗಾಗಿ ಮೇಯ್ಲಿ ಬಿಡು ಅಂತ ಅಂದ್ಬಿಟ್ಟು ಸರಿ ನೋಡಿಬಿಟ್ಟು ಬಂದೆ. ಇವತ್ತಿನ ರೂಟೀನ್ ಮತ್ತೆ ಸ್ವಲ್ಪ ಬಿಸಿಲಿರೋದ್ರಿಂದ ನೆನ್ನೆ ಒಗ್ದಾಕಿದ ಬಟ್ಟೆ ಎಲ್ಲನೂ ಕಾಂಪೌಂಡ್ ಗೋಡೆ ಮೆಟ್ಲು ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಹಾರಾಕಿದ್ದೀನಿ. ಯಾಕೆಂದರೆ ಬೇಗ ಬಟ್ಟೆ ಒಣಗಲಿ ಅಂದ್ಬಿಟ್ಟು ಕಾಂಪೌಂಡು ಮೆಟ್ಲ ಹತ್ರ ಎಲ್ಲ ಹಾರಾಕಿದ್ದೀನಿ. ಹಾಗೆ ಹಪ್ಳ ಒತ್ಕೊಳ್ಳೋಣ, ಇವತ್ತು ಸ್ವಲ್ಪ ಬಿಸಿಲಿದೆ ಅಂತ ಅಂದ್ಬಿಟ್ಟು ಹಪ್ಳದ ಹಿಟ್ಟು ಕೂಡ ರೆಡಿ ಮಾಡಿಕೊಂಡು ಹಿಟ್ಟೆಲ್ಲ ಓನ್ಸಿ ಎಲ್ಲ ಇವಾಗ ಸ್ವಲ್ಪ ಪಂಗ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹಿಟ್ಟೆಲ್ಲ ಅರಳುತ್ತಲ್ವ, ಚೆನ್ನಾಗಿ ಬೇಯುತ್ತೆ. ನಾವು ಪಂಗಕ್ಕೆ ಅಂತ ಒಂದು 5-10 ನಿಮಿಷ ಹಬ್ಬೆ ಕಟ್ತೀವಿ ನೋಡಿ, ಆವಾಗಲೇ ಹಿಟ್ಟು ಚೆನ್ನಾಗಿ ಬೇಯೋದು. ಇವಾಗ ತಿರುಗಿ ಮುಚ್ಚಿದ್ದೀನಿ, ಅದಕ್ಕೆ ಕೂಡ ಒಂದು 10 ನಿಮಿಷ ಇದಾಗಲಿ ಅಂತ. ಇವಾಗ ನೋಡಿ ಮಧ್ಯಾಹ್ನ ಹಪ್ಪಳ ಎಲ್ಲ ಒತ್ತಿದ್ದು ರೆಡಿ ಆಯಿತು. ರೆಡಿ ಆದಮೇಲೆ 3 ಗಂಟೆ ಆಗೋಯ್ತು. ಹತ್ತತ್ರ 3 ಗಂಟೆ ನೋಡ್ತಾ ಇರ್ಬೋದು. ಆಚೆ ಸ್ವಲ್ಪ ಒಣಗಾಕಿದ್ದೀನಿ, ಸ್ವಲ್ಪ ಹಾಗೆ ಮೋಡ ಆಯ್ತಾ ಬಂತು. ತಿರ್ಗಾ ಮತ್ತೆ ನೈಟು ನಾನು ಒಳಗಡೆ ಎತ್ತಾಕಬೇಕು, ಆಗ ಎರಡೊಂದು ಕೆಲಸ ಆಗುತ್ತೆ ಅಂದ್ಬಿಟ್ಟು ಆಚೆ ಒಂದು ಸೀರೆ ಅಷ್ಟು ಒತ್ತಿ ಹಾರಾಕಿ ಮತ್ತು ಮನೆ ಒಳಗಡೆ ಒಂದು ಬೆಡ್ಶೀಟ್, ಅಂದರೆ ಸಾಫ್ಟಾಗಿದೆ, ತುಂಬಾ ಸಾಫ್ಟು. ಹಪ್ಳಕ್ಕೆ ಅಂತಲೇ ನಾನು ಮಿಶೋದಲ್ಲಿ ತರಿಸ್ಕೊಂಡಿದ್ದು ಬೆಡ್ಶೀಟು, ತುಂಬಾ ಸಾಫ್ಟಾಗಿದೆ ಬೆಡ್ಶೀಟು. ಹಾಗಾಗಿ ಅದ್ರ ಮೇಲೆ ಹಾರಾಕ್ಬಿಟ್ರೆ ಒಟ್ಟಿಗೆ ಒಂದು 300 ಹಪ್ಳ ಹಾರಾಕ್ಬೋದು. ಹಾಗಾಗಿ ಹಾರಾಕ್ಬಿಟ್ಟು ಇವಾಗ ಉಪ್ಸಾರು ಅನ್ನ ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಮೊಟ್ಟೆ ಬೇಯಿಸ್ಕೊಂಡಿದ್ದೆಲ್ಲ ಅದು ಸ್ವಲ್ಪ ಉಪ್ಸಾರಿತ್ತು, ಉಪ್ಸಾರಲ್ಲಿ ಮಕ್ಕಳು ನಾವೆಲ್ಲ ಊಟ ಮಾಡ್ತಾಯಿದ್ವಿ. ಹಾಗೆ ಸಂಜೆ ಫೈನಲಿ ಎಲ್ಲ ಕೆಲಸ ಆದಮೇಲೆ ಮತ್ತೆ ನನ್ನ ಮಗ ನೆನೆಲ್ಲ ಇಡ್ಲಿ ಮಾಡಿದ್ರಲ್ಲ ಮಮ್ಮಿ, ಹಾಗೆ ದೋಸೆ ಮಾಡಿಕೊಡಿ, ದೋಸೆಗೆ ನೆನೆಸಿ ಅಂತ ಹೇಳಿದ. ಹಾಗಾಗಿ ದೋಸೆಗೆ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ರೇಷನ್ ಅಕ್ಕಿ ಹಾಕಿ ನೆನೆಸಿದ್ದೀನಿ. ಅವನಿಗೆ ದೋಸೆ ಬೇಕಂತೆ. ಹಾಗೆ ಇವಾಗತ್ತಿನ ಅಡುಗೆ, ಸಂಜೆ ಅಡುಗೆ ಮೊಳಕೆ ಕಾಳು ಕಟ್ಟಿದ್ನಲ್ಲ, ಹುರುಳಿಕಾಳು, ಹಾಗಾಗಿ ಮೊಳಕೆ ಬಂದಿದ್ದು ಚೆನ್ನಾಗಿ. ಜಾಸ್ತಿ ದೊಡ್ಡ ಮೊಳಕೆ ಬಂದರೆ ಸಾಂಬಾರು ಚೆನ್ನಾಗಿರಲ್ಲ, ಮೀಡಿಯಮ್ ಮೊಳಕೆ ಬಂದಿತ್ತಲ್ವ, ಹಾಗಾಗಿ ಬಿಸಿ ಬಿಸಿ ಸಾಂಬಾರು ಮತ್ತು ರೈಸು ನೋಡ್ತಾ ಇರ್ಬೋದು. ಅನ್ನನೂ ಕೂಡ ಮಾಡಿಟ್ಟಿದ್ದೀನಿ. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಬೆಳಿಗ್ಗೆ ಹಪ್ಳ ಮಾಡ್ಕೊಂಡಿದ್ದೆಲ್ಲ ಅದು ಸ್ವಲ್ಪ ಕುದಿಯೆಲ್ಲ ಚೆಲ್ಲಿತ್ತು, ಅದನ್ನೆಲ್ಲ ಸ್ವಲ್ಪ ಗ್ಯಾಸ್ ಇಟ್ಕೊಂಡು ರೆಡಿ ಮಾಡಿಬಿಟ್ರೆ ಅಷ್ಟು ಕಂಪ್ಲೀಟ್ ಆಗುತ್ತೆ ಇವತ್ತಿನ ನನ್ನ ಭಾನುವಾರದ ರೊಟ್ಟಿನು. ಇವತ್ತೇನು ನಾನ್ ವೆಜ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಮೊಟ್ಟೆನೇ ಬೇಯಿಸಿದ್ನಲ್ಲ, ಅದು ಮಧ್ಯಾಹ್ನ ಎಲ್ಲ ಒಂದೊಂದು ತಿಂದ್ವಿ. ಮತ್ತು ಇವಾಗ ಕೂಡ ನೈಟ್ಗಾಗುತ್ತೆ. ಮತ್ತು ನೋಡ್ತಾ ಇದ್ದೀರಲ್ಲ, ಫೈನಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಡ್ಲಿ ಮಾಡಿದ್ದು, ಇಡ್ಲಿ ತಪ್ಪಲೆ ಎಲ್ಲವನ್ನು ತೊಳೆದು ದವಾಕಿದ್ದೀನಿ. ಇವತ್ತಿನ ರೂಟೀನ್ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗುವ.